ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಸುಲಭವಾಗಿ ಮಾಡಬಹುದಾದ ರೆಸಿಪಿ ಅಂದರೆ ಚಿತ್ರಾನ್ನ. ಇವತ್ತಿನ ವಿಡಿಯೋದಲ್ಲಿ ಇದೇ ಚಿತ್ರಾನ್ನವನ್ನು ದೇವಸ್ಥಾನ ಶೈಲಿಯ ಪ್ರಸಾದ ರೂಪದಲ್ಲಿ ಕೊಡ್ತಾರಲ್ಲ, ಅದನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಚಿತ್ರಾನ್ನವನ್ನು ಅನೇಕ ಶೈಲಿಯಲ್ಲಿ ಮಾಡ್ತಾರೆ. ಮನೆಯಿಂದ ಮನೆಗೆ, ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಚಿತ್ರಾನ್ನ ಮಾಡುವ ಶೈಲಿ ಹಾಗೂ ಬಣ್ಣದಲ್ಲಿ ಸ್ವಲ್ಪ ಬದಲಾವಣೆ ಇರ್ತದೆ. ಆದರೆ ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಕೊಡುವಂಥ ಚಿತ್ರಾನ್ನಕ್ಕೆ ಅದರದ್ದೇ ಆದ ಒಂದು ಟೇಸ್ಟ್ ಇದೆ. ಸ್ವಲ್ಪನೇ ಕೊಟ್ಟರೂ ಸಹ ಅದು ರುಚಿಯಂತೂ ಅದರದ್ದು ಅದ್ಭುತವಾಗಿರ್ತದೆ. ಅದೇ ರುಚಿಯ ಚಿತ್ರಾನ್ನವನ್ನು ಮನೆಯಲ್ಲೇ ತಯಾರಿಸಬೇಕಾದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ರುಚಿಕರವಾದ ಟೆಂಪಲ್ ಸ್ಟೈಲ್ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ಕೆಲವು ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ 1.5 ಸ್ಪೂನಷ್ಟು ಕಡಲೆಬೇಳೆ, 1.5 ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನಷ್ಟು ಕಾಳು ಮೆಣಸು, 2 ಬ್ಯಾಡಗಿ ಮೆಣಸು, ಇವಿಷ್ಟನ್ನು ತೆಗೆದುಕೊಂಡಿದ್ದೇನೆ. ಇವೆಲ್ಲವನ್ನು ನಾವು ಡ್ರೈ ರೋಸ್ಟ್ ಮಾಡಬೇಕು. ಹಾಗಾಗಿ ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ತೆಗೆದುಕೊಂಡ ಸಾಮಗ್ರಿಗಳನ್ನು ಸೇರಿಸುವ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು. 3-4 ನಿಮಿಷ ಈ ಥರದಲ್ಲಿ ಫ್ರೈ ಮಾಡಿ ಆದ ನಂತರ ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡುವ. ಆಫ್ ಮಾಡಿ ಆದ ನಂತರ ಇದರಲ್ಲಿ ಒಂದು ಚಿಕ್ಕ ಹುಣಸೆ ಹುಳಿ ಹಾಗೂ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹುಡಿಯನ್ನು ಸಹ ಸೇರಿಸುವ. ಒಂದ್ಸಲ ಇವೆಲ್ಲವನ್ನು ಮಿಕ್ಸ್ ಮಾಡುವ. ಇದು ತಣಿಬೇಕು. ತಣ್ಣದ ನಂತರ ನಾವು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಬೇಕು. ಇದನ್ನಿಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ತಣ್ಣದ ನಂತರ ಮಿಕ್ಸಿ ಜಾರಲ್ಲಿ ಸೇರಿಸಿ ಇದನ್ನು ಪೌಡ್ರ್ ಮಾಡಬೇಕು. ಇದೇ ಸ್ಪೈಸಸನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸಿ ಹುಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಅಗತ್ಯವಿದ್ದಾಗ ಇದನ್ನು ಉಪಯೋಗಿಸ್ಬೋದು. ಇಲ್ಲಿ ನೋಡಿ, ಕಡಾಯಿಯನ್ನು ಗ್ಯಾಸಲ್ಲಿ ಇಟ್ಟಿದ್ದೇನೆ. ಅದರಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆ ಬಿಸಿ ಆದ ಮೇಲೆ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸುವ. ಸಾಸಿವೆ ಇಲ್ಲಿ ಚಟಪಟ ಸಿಡಿಯಲು ಪ್ರಾರಂಭವಾಗಿದೆ. ಈಗ 1 ಸ್ಪೂನಷ್ಟು ಕಡಲೆಬೇಳೆ ಹಾಗೂ 2 ಚಿಕ್ಕದಾಗಿ ಕಟ್ ಮಾಡಿದ ಕಾಯಿ ಮೆಣಸನ್ನು ಸಹ ಸೇರಿಸಿದ್ದೇನೆ. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ತುರಿದ ಶುಂಠಿ, ಒಂದು 10 ಗರಿ ಕರಿಬೇವಿನ ಎಲೆ, 2 ಒಣಮೆಣಸು ಕಟ್ ಮಾಡಿದ್ದು ಅದನ್ನು ಸಹ ಸೇರಿಸಿದ್ದೇನೆ. 1 ನಿಮಿಷ ಇವೆಲ್ಲವನ್ನು ಫ್ರೈ ಮಾಡುವ. ಇದಕ್ಕೀಗ 1 ಹಿಡಿಯಷ್ಟು ಕಡಲೆ ಬೀಜವನ್ನು ಸೇರಿಸುವ. ಕಡಲೆ ಬೀಜವನ್ನು ಚೆನ್ನಾಗಿ ಹುರಿಬೇಕು. 2-3 ನಿಮಿಷ ಇದನ್ನು ಹುರಿಬೇಕು. ನೋಡಿ, ಇಷ್ಟಾಗುವಾಗ ಹುಡಿ ಮಾಡಿಟ್ಟ ಸ್ಪೈಸಸ್ ಇದೆಯಲ್ಲ, ಅದನ್ನು ಸೇರಿಸಬೇಕು. ಈ ಒಗ್ಗರಣೆಯಲ್ಲೇ ಲೋ ಫ್ಲೇಮಲ್ಲಿ ಇದನ್ನು 1-2 ನಿಮಿಷ ಕಾಲ ಹುರ್ಕೊಳ್ಬೇಕು. ಇಷ್ಟು ಹುರಿದಾದ ಮೇಲೆ ಇದಕ್ಕೆ ಒಂದು 1/4 ತೆಂಗಿನಕಾಯಿಯ ತುರಿಯನ್ನು ಸೇರಿಸುವ. ಅದನ್ನು ಸಹ ಈ ಹುಡಿ ಜೊತೆಗೆ ನಿಧಾನವಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಇಲ್ಲಿ ಹಾಕಿದ ಎಲ್ಲ ಸಾಮಗ್ರಿಗಳು ಒಂದ್ಸಲ ನೀಟಾಗಿ ಮಿಕ್ಸ್ ಆದ ನಂತರ ನಾವು ತಯಾರಿಸಿಟ್ಟ ಅನ್ನವನ್ನು ಇದಕ್ಕೆ ಸೇರಿಸಬೇಕು. ನಾನಿಲ್ಲಿ ಒಂದು 200 ಗ್ರಾಮ್ ಅಷ್ಟು ಸೋನಾ ಮಸೂರಿ ಅಕ್ಕಿಯಿಂದ ಉದುರುದುರಾದ ಅನ್ನ ಮಾಡಿಟ್ಟಿದ್ದೇನೆ. ನೀವು ಬೇರೆ ಯಾವುದೇ ಊಟದ ಅಕ್ಕಿಯನ್ನು ಬಳಸ್ಬೋದು. ಹಿಂದಿನ ದಿನ ಮಿಕ್ಕಿದ ಅನ್ನವನ್ನು ಸಹ ಬಳಸ್ಬೋದು. ತೆಗೆದಿಟ್ಟ ಈ ಅನ್ನವನ್ನು ಈ ಕಡಾಯಿಯಲ್ಲಿ ಸೇರಿಸುವ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ. ಒಂದ್ಸಲ ಇದು ಮಿಕ್ಸ್ ಆದ ನಂತರ ರುಚಿಗೆ ಉಪ್ಪನ್ನು ಸೇರಿಸುವ. ಉಪ್ಪನ್ನು ನಾವು ಕೊನೆಯದಾಗಿ ಸೇರಿಸಿ ಮಿಕ್ಸ್ ಮಾಡಬೇಕು. ಈ ಒಗ್ಗರಣೆ ಜೊತೆಗೆ ಇವೆಲ್ಲವೂ ಚೆನ್ನಾಗಿ ಬೆರೆತ ನಂತರ 1 ಲಿಂಬೆಯ ರಸವನ್ನು ಇದಕ್ಕೆ ಸೇರಿಸಬೇಕು. ಜೊತೆಗೆ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸುವ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡುವ. ಇಷ್ಟೇ ಮಾಡಲಿಕ್ಕಿರುವುದು. ರುಚಿಯಾದ ಟೆಂಪಲ್ ಸ್ಟೈಲ್ ಚಿತ್ರಾನ್ನ ಇಲ್ಲಿ ರೆಡಿಯಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲವೂ ಪರ್ಫೆಕ್ಟ್ ಆಗಿದೆ. ನೀವು ಈ ಚಿತ್ರಾನ್ನದ ಹುಡಿಯನ್ನು ಮೊದಲೇ ಮಾಡಿಟ್ರೆ ಕೇವಲ 5 ನಿಮಿಷದಲ್ಲಿ ಇದನ್ನು ತಯಾರಿಸಬಹುದು. ನೋಡಿದ್ರಲ್ಲ, ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಕೊಡುವಂಥ ಚಿತ್ರಾನ್ನವನ್ನು ಮನೆಯಲ್ಲೇ ಹೇಗೆ ಮಾಡೋದಂತ. ಒಂದ್ಸಲ ನೀವು ಟ್ರೈ ಮಾಡಿ. ನೀರುಳ್ಳಿ, ಬೆಳ್ಳುಳ್ಳಿ ಸೇರಿಸದೇ ಇರುವುದರಿಂದ ವಿಶೇಷ ದಿನಗಳಲ್ಲಿ ಅಂದರೆ ಹಬ್ಬದ ದಿನಗಳಲ್ಲಿ ಸಹ ನೀವು ಇದನ್ನು ತಯಾರಿಸಿ ಸರ್ವ್ ಮಾಡ್ಬೋದು. ಸೊ ಇವತ್ತಿನ ಈ ಟೆಂಪಲ್ ಸ್ಟೈಲ್ ಚಿತ್ರಾನ್ನ ಖಂಡಿತ ನಿಮಗೆಲ್ಲರಿಗೂ ಇಷ್ಟವಾಗಿರ್ಬೋದು ಅಂತ ಎಣಿಸ್ತೇನೆ. ಇಷ್ಟವಾದರೆ ರೆಸಿಪಿಗೆ ಒಂದು ಲೈಕ್ ಕೊಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.